ಎಸ್ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ರೈತರು ಹತ್ತತ್ರ 500 ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು. ಅದನ್ನ ವಿರೋಧ ಪಡಿಸಿಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಅವರ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ರೈತರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಟೌನ್ಶಿಪ್ ವಿಚಾರದಲ್ಲಿ ಬಿಡದಿ ಭಾಗದ ರೈತರಿಗೆ ಇದು ದೊಡ್ಡ ಗೆಲುವು ಸಿಕ್ಕಿದೆ. ಭೂಸ್ವಾಧೀನ ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರ ಕೈಬಿಟ್ಟಿರುವಂತದ್ದು. ಹೈಕೋರ್ಟ್ನಲ್ಲಿ ಸರ್ಕಾರದ ಎಜಿ ಶಶಿಕಿರಣ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭೂಸ್ವಾಧೀನವನ್ನ ಪ್ರಶ್ನಿಸಿ ಹೊಸೂರು ಗ್ರಾಮದ 14 ಜನ ರೈತರು ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದಂತಹ ಪೀಠ ವಿಚಾರಣೆ ನಡೆಸಿ ಭೂಸ್ವಾಧೀನ ಕಾಯ್ದೆಯ ನಿಯಮ ಪಾಲನೆ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಯೋಜನೆಗೆ ಮುಂಚೆ 2013ರ ನಿಯಮ ಪಾಲನೆ ಆಗಿದೆಯಾ? ಸರ್ಕಾರಕ್ಕೆ ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದಂತಹ ಪೀಠ, ಹೈಕೋರ್ಟ್ ಪೀಠ ಪ್ರಶ್ನೆ ಮಾಡುತ್ತೆ. ಅಲ್ಲಿ ಗೊತ್ತಾಗುತ್ತೆ ರೂಲ್ಸ್ ಫಾಲೋ ಆಗಿಲ್ಲ ಅಂತ. ಹಾಗಾಗಿ ಈ ವಿಚಾರದಲ್ಲಿ ಈಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸತತವಾಗಿ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ರೈತರಿಗೆ ಜಯ ಸಿಕ್ಕಿದೆ. ಹಾಗಿದ್ರೆ ಏನ್ ಹೇಳುತ್ತೆ 2013ರ ನಿಯಮ ಅಂತ ನೋಡ್ತಾ ಹೋದಾಗ, ನೋ ಫಸ್ಟ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ಯಾರ ಒಂದು ಒಪ್ಪಿಗೆ ಇಲ್ಲ ಅಂತ ಹೇಳಿದಾಗ ಯಾರಿಗೂ ರೈಟ್ಸ್ ಇರೋದಿಲ್ಲ ಆ ಒಂದು ಜಮೀನನ್ನ ಅಥವಾ ಏರಿಯಾವನ್ನ ಭೂಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ. ಹಾಗಾಗಿ ಈಗ ಹೈಕೋರ್ಟ್ನ ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದಂತಹ ಪೀಠ ಆದೇಶವನ್ನ ನೀಡಿರುವಂತದ್ದು. ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ ಅವರು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿದ್ದೀರಾ? ಏನೇನೆಲ್ಲ ನಿಯಮಗಳಿದೆ ಒಂದು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೋಬೇಕು ಅಂದ್ರೆ ಅದನ್ನ ನೀವು ಫಾಲೋ ಮಾಡಿದ್ದೀರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ನೋ ಅಂತ ಆಗಿರುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ. ಹಾಗಾಗಿ ರಾಜ್ಯ ಸರ್ಕಾರ ಹೈಕೋರ್ಟ್ನ ಆದೇಶವನ್ನ ಪಾಲಿಸಿ ತಾತ್ಕಾಲಿಕವಾಗಿ ರದ್ದುಗೊಳಿಸಿರುವಂತದ್ದು ಈ ಒಂದು ಭೂಸ್ವಾಧೀನ ಪಡಿಸಿಕೊಳ್ಳುವಂತಹ ನಿರ್ಧಾರವನ್ನ, ಯೋಜನೆಯನ್ನು. ಈಗ ರೈತರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಅವರು ಊಟ ತಿಂಡಿ ಕೆಲಸ ಕಾರ್ಯ ಬಿಟ್ಟು ಹತ್ತತ್ರ 500 ದಿನ ಆಗ್ತಾ ಬಂತು. ಪ್ರತಿಭಟನೆಗೆ ಅಂತ ಹೋಗಿ ಕೂತ್ಕೋತಾ ಇದ್ರು. ಆದ್ರೂ ಯಾರು ಅವರನ್ನ ಪ್ರಶ್ನೆ ಮಾಡ್ತಿಲ್ಲ, ಏನ್ ನಿಮ್ ಸಮಸ್ಯೆ ಅಂತ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಆದ್ರೆ JDS ಒಂದ್ ಕಡೆ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಬಂದ್ರು, ಬಿಜೆಪಿ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಬಂದ್ರು. ಯಾರ್ ಸಪೋರ್ಟ್ ಬರ್ಲಿ ಬರ್ದೇ ಇರ್ಲಿ, ರೈತರು ಮಾತ್ರ ನಮ್ಮ ಭೂಮಿ, ಇದು ನಮ್ಮ ಹಕ್ಕು, ನಾವು ಬೇಕಿದ್ರೆ ಪ್ರಾಣ ಕೊಡ್ತೀವಿ, ನಮ್ ರಕ್ತ ಕೊಡ್ತೀವಿ, ಆದ್ರೆ ನಮ್ ಭೂಮಿನ ನಾವ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನೀವು ಲಕ್ಷ ಅಲ್ಲ ಕೋಟಿ ಕೊಟ್ರು ನಮ್ಮ ಭೂಮಿಯನ್ನ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಸತತವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಆ ಹೋರಾಟಕ್ಕೆ, ನ್ಯಾಯಯುತವಾದ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ. ಇತರೆ ರೈತರು ಭೂಸ್ವಾಧೀನಕ್ಕೆ ಒಂದ್ ಕಡೆ ಸಮ್ಮತಿ ನೀಡಿದ್ದಾರೆ. ಇನ್ನು ಪರಿಹಾರ ನಿಗದಿಪಡಿಸಿ ತೀರ್ಪು ನೀಡಲಾಗಿಲ್ಲ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಎಜಿ ಶಶಿಕಿರಣ್ ಶೆಟ್ಟಿ ಉತ್ತರ ನೀಡ್ತಾರೆ. ಪರಿಹಾರ ನಿಗದಿ ಆಗೋವರೆಗೂ ಅರ್ಜಿದಾರರ ಸ್ವತ್ತು ಇನ್ನೂ ಸ್ವಾಧೀನ ಆಗಿರೋದಿಲ್ಲ. ಹೈಕೋರ್ಟ್ಗೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಉತ್ತರ ನೀಡಿರುವಂತದ್ದು. ಪರಿಹಾರ ನಿಗದಿವರೆಗೂ ಅರ್ಜಿದಾರರ ಸ್ವತ್ತು ಸ್ವಾಧೀನ ಆಗೋದಿಲ್ಲ. ಸರ್ಕಾರದ ಹೇಳಿಕೆಯನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 3 ವಾರ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿರುವಂತದ್ದು. ಈಗ ಎಜಿ ಶಶಿಕಿರಣ್ ಅವರು ಸರ್ಕಾರದ ಪರವಾಗಿ ಏನೇನೆಲ್ಲ ಸದ್ಯದ ಮಟ್ಟಿನ ಅಪ್ಡೇಟ್ಸ್ ಇದೆ ನೀಡ್ತಾ ಹೋಗ್ತಾರೆ. ಮೊದಲು 3 ಗ್ರಾಮಗಳು ಏನೋ ಫೈನಲ್ ನೋಟಿಫಿಕೇಶನ್ ಆಗಿದ್ದು, ವಡೇರಳ್ಳಿ, ಮಂಡಳ್ಳಿ ಮತ್ತು ಕೆಂಪೈನಪಾಳ್ಯ ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಮಾಡಿದ್ರು. ನಮ್ಗೆ ಇವತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಆ 3 ಗ್ರಾಮಗಳಿಗೂ ಸ್ಟೇ ಸಿಕ್ಕಿದೆ ಸರ್ಕಾರದಿಂದ. ಹಾಗಾಗಿ ನಾವು ಇದು ಸಂತಸದ ವಿಚಾರ. ಕೋರ್ಟ್ನಿಂದ ಒಂದು ಸ್ಟೇ ಸಿಕ್ಕಿದೆ. ಹಾಗಾಗಿ ನಾವು ಇನ್ನು ಉಳಿಕೆ ಗ್ರಾಮಗಳು ಯಾವ ಮೊನ್ನೆ ಕೂಡ ಹೊಸೂರು, ಬನಗಿರಿ, ಅರಳಾಳಸಂದ್ರ ಮತ್ತು KG ಗೋಲ್ರಪಾಳ್ಯ ಗ್ರಾಮಗಳನ್ನ ಅಂತಿಮ ನೋಟಿಫಿಕೇಶನ್ ಮಾಡಿದ್ದಾರೆ. ಆ ಗ್ರಾಮಗಳು ಕೂಡ ಸ್ಟೇ ಸಿಗುವಂಥ ಭರವಸೆ ಇದೆ. ಹಾಗಾಗಿ ನಮ್ಮ ರೈತರೆಲ್ಲರೂ ಆದಷ್ಟು ಬೇಗ ಏನು ಡಾಕ್ಯುಮೆಂಟ್ಸ್ ಏನಿದೆಯೋ ಅವನ್ನೆಲ್ಲ ಏನು ಆಧಾರ್ ಕಾರ್ಡ್ ಇರ್ಬೋದು, ಪಾಣಿ ಮತ್ತು DC ಕಚೇರಿ ಕೊಟ್ಟಿದ್ದಂಥ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅವೆಲ್ಲ ದಯವಿಟ್ಟು ನಮ್ಮ ಬೈರ್ಮಂಗಲ ಆಫೀಸ್ ತಂದು ಕೊಡಿ. ಎಲ್ರಿಗೂ ಒಳ್ಳೇದಾಗುತ್ತೆ. ಹೈಕೋರ್ಟ್ ಹತ್ರ ಇದ್ವಿ. ನೀವು ಯಾರೂ ರೈತರು ತಲೆ ಕೆಡಿಸ್ಕೋಬೇಡ್ರಿ. ಈಗ ನಾವು ಮಂಡಳ್ಳಿ, ಈ ಒಡೆರಳ್ಳಿ ಗ್ರಾಮ ಸರ್ವೆ, ಕೆಂಪೈನಪಾಳ್ಯ ನಾವು ಹೈಕೋರ್ಟ್ಗೆ ಏನು ಸ್ಟೇ ಕೊಟ್ಟಿದ್ವೋ ಅದು ಸ್ಟೇ ಸಿಕ್ಕಿದೆ. ನಮಗೆ ಜೈವಾಗಿದೆ.
ನೀವು ಯಾರು ರೈತರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಹೈಕೋರ್ಟ್ ಹತ್ರ ಅಲ್ಲಿ ಕಂಪ್ಲೇಂಟ್ ಮಾಡಿದಂತ ರೈತರು ತಮ್ಮ ಒಂದು ಹೋರಾಟಕ್ಕೆ ಸಿಕ್ಕಂತ ಜಯದ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಕಾನೂನು ಪ್ರಕ್ರಿಯೆ ಪಾಲನೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಯಾರೇ ರೈತರು ನೀವು ಹೆದರೋಕ್ ಹೋಗ್ಬೇಡಿ. ನಿಮ್ಮ ಜಮೀನು, ನಿಮ್ಮ ಮನೆಗಳು, ನೀವು ಎಲ್ಲಿ ಇಷ್ಟು ವರ್ಷಾನುಗಟ್ಲೆ ಕಷ್ಟಪಟ್ಕೊಂಡು ಜೀವನ ನಡೆಸ್ಕೊಂಡು ಬಂದಿರ್ತೀರೋ ಆ ಜಮೀನಿಗಾಗಿ, ಆ ಜೀವನಕ್ಕಾಗಿ ನೀವು ದುಡಿದಿರ್ತೀರೋ ಅದು ಯಾರು ಕಿತ್ಕೊಳ್ಳಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತರ ಪರ ವಕೀಲರು ಎಚ್ ಎಂ ಪ್ರಕಾಶ್ ಅವರು ವಾದವನ್ನ ಮಂಡಿಸಿದಂಥದ್ದು. ಅವರ ಒಂದು ವಾದಕ್ಕೂ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಹೈಕೋರ್ಟ್ಗೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಕಾನೂನು ಪ್ರಕ್ರಿಯೆ ಪಾಲನೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ 2013ರ ನಿಯಮ ಅಂದ್ರೆ ಯಾವುದೇ ಕಾರಣಕ್ಕೂ ಯಾರ ಒಪ್ಪಿಗೆ ಇಲ್ಲದೆ ಆ ಭೂಮಿಯನ್ನ ಅಕ್ವೈಸ್ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಸರ್ಕಾರ ಆಗಿರ್ಲಿ, ಸಾಮಾನ್ಯ ಜನತೆ ಆಗಿರ್ಲಿ, ಅದೆಲ್ಲವನ್ನ ಪಾಲನೆ ಮಾಡಬೇಕಾಗುತ್ತೆ. ಇನ್ನು ಪರಿಶೀಲನಾ ಸಮಿತಿಯನ್ನ ರಚನೆ ಮಾಡಿರುವಂತದ್ದು ಈ ಒಂದು ವಿಚಾರದಲ್ಲಿ ಯೋಜನೆಯ ಪರ ವಿರೋಧದ ಅಂಶಗಳು, ಪರಿಸರ ಕಾಳಜಿ ಮತ್ತೆ ರೈತರ ಅಹವಾಲುಗಳನ್ನ ಆಲಿಸೋದಕ್ಕೆ ಸರ್ಕಾರ ವಿಶೇಷ ಪರಿಶೀಲನಾ ಸಮಿತಿಯನ್ನ ಕೂಡ ರಚನೆ ಮಾಡಿರುವಂತದ್ದು. ಅಂದ್ರೆ ತಾತ್ಕಾಲಿಕವಾಗಿ ಈ ಹೋರಾಟಕ್ಕೆ ಜಯ ಸಿಕ್ಕ ನಂತರದಲ್ಲಿ ನೆಕ್ಸ್ಟ್ ಪ್ಲಾನ್ಸ್ ಏನೇನಿದೆ ಅದನ್ನ ಸರ್ಕಾರ ಮಾಡ್ಕೋಬಹುದು. ಒಟ್ಟಾರೆಯಾಗಿ ಇಲ್ಲಿ ಗೊತ್ತಾಗಿರುವಂತದ್ದು ಕಾನೂನು ಪ್ರಕ್ರಿಯೆಯನ್ನ ಪಾಲನೆ ಮಾಡಿಲ್ಲ. ಸರ್ಕಾರವೇ ಇಲ್ಲಿ ತಪ್ಪು ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇತ್ತು ಅನ್ನುವಂಥದ್ದು. ರೈತರ ಹೋರಾಟ ಅವರು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡ್ತಾ ಇದ್ದಂಥ ಹೋರಾಟ ಅಲ್ಲ ಅದು. ಅವರ ಕಿಚ್ಚು, ಅವರ ಆಕ್ರೋಶ ಇದ್ದಿದ್ದಂಥದ್ದು ನಮ್ಮ ಭೂಮಿಯನ್ನ ನಮ್ಮ ಒಪ್ಪಿಗೆ ಇಲ್ಲದೆ ಯಾರೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ನಾವು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಿದ್ದಂಥದ್ದು. ಆದರೂ ಸುಳ್ಳು ಹೇಳ್ಕೊಂಡು 80% ಜನ ಒಪ್ಕೊಂಡಿದ್ದಾರೆ, ಆಗಲೇ ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಿ ಅಥವಾ ಅವ್ರಿಗೆ ಏನೇನು ನಾವು ಒಪ್ಪಿಗೆ ಕೊಟ್ಟಿದ್ವಿ, ಒಂದು ಮರಕ್ಕೆ, ಒಂದು ಅಡಿಕೆ ಮರಕ್ಕೆ ಇಂತಿಷ್ಟು, ಒಂದು ತೆಂಗಿನ ಮರಕ್ಕೆ ಇಂತಿಷ್ಟು ಅಂತ ಆಗಲೇ ಸಿಕ್ಕಾಗಿದೆ, ಒಪ್ಕೊಂಡಿದ್ದಾರೆ. ನೀವ್ಯಾಕೆ ತಕರಾರು ತೆಗಿತಿದ್ದೀರಾ ಅಂತ ಒಪ್ಕೊಂಡಿಲ್ಲದೆ ಇರೋಂಥವ್ರಿಗೆ ಭೂಮಿ ಕೊಡಲ್ಲ ಅನ್ನುವಂಥವ್ರಿಗೆ ಒಂದು ರೀತಿಯಾಗಿ ಧಮಕಿ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಹೋರಾಟದ ಮಧ್ಯೆ ಎಷ್ಟೋ ಜನ ಕುಸಿದು ಬಿದ್ದವರಿದ್ದಾರೆ, ಯಾರೋ ಕಾಲ್ ಕೆಳಗೆ ಸಿಕ್ಕಿ ನೋವು ಮಾಡ್ಕೊಂಡಿರೋರಿದ್ದಾರೆ. ಹಿರಿಯರು, ವಯಸ್ಸಾಗಿರೋರು ಆ ಹೋರಾಟದಲ್ಲಿ ಭಾಗಿಯಾಗಿ, ಮಹಿಳೆಯರು ಭಾಗಿಯಾಗಿ ತಮ್ಮ ಇಡೀ ಜೀವಮಾನದ ಏನು 500 ದಿನಗಳ ತಮ್ಮ ಕೆಲಸ ಕಾರ್ಯಗಳನ್ನ ಪಕ್ಕಕ್ಕಿಟ್ಟು ಅದಕ್ಕೋಸ್ಕರ, ಈ ಹೋರಾಟಕ್ಕೋಸ್ಕರ ಅವರು ಭಾಗಿಯಾಗಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವು ನೀಡ್ತಾ ಹೋಗ್ತಾರೆ. ಎಸ್ ಶಿವು, ಕೊನೆಗೂ ಈ ರೈತರ ನ್ಯಾಯಯುತವಾದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀರಾ ಅನ್ನೋದಾದ್ರೆ? ಗಾಯತ್ರಿ, ಹೈಕೋರ್ಟ್ ಈಗ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ 3 ವಾರಗಳ ಕಾಲ ಮತ್ತೆ ಸರ್ಕಾರವನ್ನ ನೋಟಿಸ್ ಕೊಟ್ಟು ಹೇಳಿಕೆಯನ್ನ ದಾಖಲು ಮಾಡುವಂತೆ ಕೇಳಿರುವಂತದ್ದು. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಭೂಸ್ವಾಧೀನವನ್ನ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದನ್ನ ಹೇಳಿದೆ. ಹಾಗಾಗಿ ಅಲ್ಲಿಯವರೆಗೂ ರೈತರಿಗೆ ಇಲ್ಲಿಯವರೆಗೂ ರೈತರಿಗೆ ಸಿಕ್ಕಂತ ಒಂದು ಜಯ ಅಂತ ಹೇಳಿ ಹೇಳ್ಬೋದು. ಇಡೀ ಒಂದು ಪ್ರಕ್ರಿಯೆಯನ್ನ ನೋಡುವಂತದ್ದಾದ್ರೆ ಹೊಸೂರು ಗ್ರಾಮದ 14 ರೈತರ ಪರವಾಗಿ ವಾದ ಮಾಡಿದಂತಹ ಎಚ್ ಎಂ ಪ್ರಕಾಶ್ ರವರು ವಾದವನ್ನ ಮಂಡನೆ ಮಾಡ್ತಾರೆ. ಭೂಸ್ವಾಧೀನ ಪ್ರಕ್ರಿಯೆ ಏನಾಗಿದೆ ಬಿಡದಿ ಟೌನ್ಶಿಪ್ ನ ವಿಚಾರದಲ್ಲಿ, ಅದು ಸರಿಯಾದಂತ ರೀತಿಯಲ್ಲಿ ಆಗಲಿಲ್ಲ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 2013ರ ಭೂಸ್ವಾಧೀನ ಕಾಯ್ದೆಯ ನಿಯಮಗಳನ್ನ ಪಾಲನೆ ಮಾಡಲಿಲ್ಲ ಹಾಗೂ ಕಾನೂನು ಪ್ರಕ್ರಿಯೆಗಳನ್ನ ಸರಿಯಾಗಿ ಪಾಲಿಸಲಿಲ್ಲ ಅನ್ನುವಂತ ವಾದವನ್ನ ಮಂಡನೆ ಮಾಡಿದ್ರು. ಇದನ್ನ ಬಹಳಷ್ಟು ಆರೋಪಗಳನ್ನು ಕೂಡ ಬಿಡದಿ ಟೌನ್ಶಿಪ್ ಮಾಡುವಂತ ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ ಅನ್ನುವಂತ ಆರೋಪಗಳನ್ನು ಕೂಡ ಮಾಡಿದ್ರು. ಸರ್ಕಾರವು ರೈತರ ಜಮೀನನ್ನು ವಶಪಡಿಸಿಕೊಂಡು 34,000 ಕೋಟಿಗೂ ಅಧಿಕ ಲಾಭ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ ಅನ್ನುವಂಥದ್ದನ್ನ ಹೇಳಿದ್ರು. ನ್ಯಾಯಮೂರ್ತಿಗಳಾದಂತಹ ಆರ್ ನಟರಾಜನ್ ಅವರ ಪೀಠದಲ್ಲಿ ಈ ಒಂದು ವಾದ ಪ್ರತಿವಾದವೂ ಕೂಡ ನಡೆಸಲಾಯಿತು. ವೇಳೆಯಲ್ಲಿ ಯೋಜನೆ ಜಾರಿಗೆ ಬಂದು 2013ರ ಭೂಸ್ವಾಧೀನ ಕಾಯ್ದೆ ಏನಿದೆ ಆ ಕಾಯ್ದೆಯ ನಿಜವಾಗ್ಲೂ ಕೂಡ 2013 ಆಕ್ಟ್ ಪ್ರಕಾರವಾಗಿ ಅದನ್ನ ಪಾಲನೆ ಮಾಡಿದಾರ ಅನ್ನುವಂಥದ್ದು ಕೋರ್ಟ್ ಕೂಡ ಸ್ಪಷ್ಟನೆ ಕೇಳಿದ್ದಾರೆ. ಜೊತೆಗೆ ಸೆಕ್ಷನ್ 10A ಏನಿದೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಕೂಡ ಏನಾದ್ರು ವಿನಾಯಿತಿ ಕೊಟ್ಟಿದ್ದೀರಾ, ಎಲ್ಲ ಪ್ರಶ್ನೆಗಳನ್ನು ಕೂಡ ಸರ್ಕಾರಕ್ಕೆ ಕೇಳಿದ್ವಿ. ಈ ವೇಳೆ ಸರ್ಕಾರದ ಪರವಾಗಿ ಹಾಜರಿದ್ದಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸ್ಪಷ್ಟನೆಯನ್ನು ಕೊಡ್ತಾ ಯೋಜನೆ ಬಹುತೇಕ ರೈತರು ಒಪ್ಕೊಂಡಿದ್ದಾರೆ, ಸೆಕ್ಷನ್ 10A ಅಡಿಯಲ್ಲಿ ನಿಯಮಗಳನ್ನ ವಿನಾಯಿತಿ ಕೊಟ್ಟಿದ್ದೇವೆ, ಇನ್ನೂ ಕೂಡ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತ ಪರಿಹಾರ ನಿಗದಿಯ ಒಂದು ತೀರ್ಪು ಅಂದ್ರೆ ಅವಾರ್ಡ್ ಏನಿದೆ ಆ ಅವಾರ್ಡ್ ಅನ್ನ ನೀಡಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಪರಿಹಾರ ನಿಗದಿ ಆಗುವವರೆಗೂ ಕೂಡ ಕಾನೂನು ಪ್ರಕ್ರಿಯೆಗಳನ್ನ
ನಾವು ಮುಂದುವರಿಸುವವರೆಗೂ ಅರ್ಜಿದಾರರ ಸ್ವತ್ತನ್ನ ಅಂದ್ರೆ ರೈತರ ಸ್ವತ್ತನ್ನ ನಾವು ವಶಪಡಿಸ್ಕೊಳ್ಳೋದಿಲ್ಲ, ಸ್ವಾಧೀನಪಡಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಅಡ್ವೊಕೇಟ್ ಜನರಲ್ ಇವಾಗ ಲಿಖಿತವಾಗಿ ಹೈಕೋರ್ಟ್ಗೆ ಕೊಡಬೇಕು ಅನ್ನುವಂತ ಹೇಳಿದ್ರೆ, ಮೌಖಿಕವಾಗಿಯೂ ಕೂಡ ಈಗ ಶಶಿಕಿರಣ್ ಶೆಟ್ಟಿ ಹೇಳಿರುವಂತದ್ದು. ಹಾಗಾಗಿ ಈಗ ಈ ಒಂದು ಪ್ರಕ್ರಿಯೆಗೆ 3 ವಾರಗಳ ಕಾಲ ಮುಂದೂಡಿಕೆ ಮಾಡಿ ಹೈಕೋರ್ಟ್ ಆದೇಶ ನೀಡಿದೆ. ಸದ್ಯಕ್ಕೆ ಈ ರೈತರಿಗೆ ಸಿಕ್ಕಂತ ಒಂದು ಜಯ ಅಂತಾನೆ ಹೇಳಬಹುದು ಗಾಯತ್ರಿ. ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಮಾಹಿತಿಗಾಗಿ.